ರಾಜ್ಯಾದ್ಯಂತ ಕಾಮಿಡಿ ಶೋಗಳ ಮೂಲಕ ಮನೆ ಮಾತಾಗಿದ್ದಂಥ ಕಿರುತೆರೆಯಲ್ಲೂ ಕೂಡ ಮಿಂಚುತ್ತಾ ಇದ್ದಂಥ ನಟ ಏನು ಮಡೆನೂರು ಮನು ವಿರುದ್ಧ ಬೆಂಗಳೂರಿನಲ್ಲಿ ಅತ್ಯಾಚಾರ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಅವ್ರ ಮನೆ ಬಳಿ ನಾವಿದೆ, ಗ್ರಾಮಸ್ಥರು ಏನು ಹೇಳ್ತಾರೆ ಮನು ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಹೇಳಿ ಸರ್, ಈಗ ಮನು ಅವ್ರ ಮೇಲೆ ಒಂದಷ್ಟು ಆರೋಪ ಕೇಳಿ ಬಂದಿದೆ, ನಿಮಗೆ ಏನು ಗೊತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮನು ಅವ್ರ ಬಗ್ಗೆ? ಇದುವರೆಗೆ ಒಳ್ಳೆ ಅಭಿಪ್ರಾಯ ಇದೆ ಸ್ವಾಮಿ. ನಮ್ಮ ಹಳ್ಳಿಲೆಲ್ಲ ಮಡೆನೂರು ಮನು ಅಂದರೆ ಉತ್ತಮ ಆಗಿದ್ದಾನೆ. ಬಡತಿಂದ ಬಂದು ಹಂತವಾಗಿ ಕೆಲಸ ಮಾಡ್ಕೊಂಡು ಆ ಜಮೀನು ಶೂಟಿಂಗು ಅವೆಲ್ಲ ಮಾಡ್ಕೊಂಡು ಹೋಗ್ಯಾನೆ. ಇದುವರೆಗಿಲ್ದು ಆರೋಪ ಈಗ ಬಂದೈತೆ. ಅವ್ರು ಸುಮಾರು ಆರ್ಕೆಸ್ಟ್ರೆಲ್ಲ ಬಂದು ಇಲ್ಲೇ ನನಗೆ ಕಾಣಕ್ಕೆ ಸುಮಾರು ಟೈಮ್ ಬಂದು ಹೋಗ್ಯಾರೆ. ಮನು ಬರ್ತಡಿಗೆ ಬಂದಾರೆ, ಅವ್ರ ಮಗಳು ಬರ್ತಡಿಗೆ ಬಂದಾರೆ. ಅವು ಮದುವೆ ಆಯ್ತು ಅಂತಲೂ ಗೊತ್ತು, ಯಾಕೆ ಅಮ್ಮಗೆ ಗೊತ್ತಾಯ್ತು. ಅವು ಅಮ್ಮ ಬರ್ತಡಿಗೆಲ್ಲ ಬಂದು ಇಷ್ಟು ಫಂಕ್ಷನ್ ಈಗ ಕೆಟ್ಟ ಹೆಸರು ಬರ್ತಂತ ಅಂತ ನಮಗೇನು ಊಹಿಸೋಕ್ಕಾಗಲ್ಲ. ಅದ್ರ ಮುಂದೆ ಏನಾಯ್ತಿತ್ತೋ ಅದು ದೇವ್ರಿಗೆ ಗೊತ್ತಿರೋ ವಿಚಾರ. ಮನು ಈಗ ಕಾಮಿಡಿ ಶೋದಲ್ಲಿ ಬಂದರು, ಅದಕ್ಕಿಂತ ಮುಂಚೆ ಯಾವ ರೀತಿ ಶ್ರಮಪಟ್ಟು ಮೇಲೆ ಬಂದರು ಮತ್ತು ಎಲ್ಲಿ ವಾಸ ಮಾಡ್ತಾರೆ ಅಂತ ಕೆಲಸ ಮಾಡೋದೆಲ್ಲ ಮಾಡ್ಕೊಂಡು ಜಮೀನು ಕೆಲಸ ಅದು ಇದು ಅಂತ ಮಾಡ್ಕೊಂಡು ಆರ್ಕೆಸ್ಟ್ರಿಗೆ ಹೋಗಿ ಆಮೇಲೆ ಕಾಮಿಡಿ ಬಂದಿರೋದು. ಆರ್ಕೆಸ್ಟ್ರಲ್ಲಿ ಮಾಡಿ ಆಮೇಲೆ ಕಾಮಿಡಿ ಬಂದಿರೋದು. ಕಾಮಿಡಿಲಿ ಹೆಸರಾದ ಮೇಲೆ ಇವರೆಲ್ಲ ಬಂದಿರೋದು. ಕಾಮಿಡಿಗೆ ಹೆಸರಾದ ಮೇಲೆ ಇವರೇ ಬಂದೆ. ಕಾಮಿಡಿಲಿ ಹೆಸರಾದ ಮೇಲೆ ಸಿನಿಮಾ ಶೂಟಿಂಗ್ ಇದುವರೆಗೆ ಆಗಿ ಕಷ್ಟಪಟ್ಟು ಮಾಡಿದ್ದಾನೆ. ಇವಾಗ ರಿಲೀಸ್ ಆಗೋ ಟೈಮಿಗೆ ಮುನ್ನಾಗೆ ಬಂದುಬಿಟ್ಟಿದೆ ಕೆಟ್ಟ ಹೆಸರು. ಅದೇನೋ ಧರ್ಮ ಕರ್ಮ ದೇವ್ರು ನೋಡ್ತದೆ. ನಮ್ಮ ಪ್ರಕಾರ ನಮ್ಮ ಹಳ್ಳಿಲೆಲ್ಲ ಉತ್ತಮವಾದ ಹುಡುಗ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಅವರು ಇಲ್ಲಿಗೆ ಬಂದು ಹೋಗ್ತಾ ಇದ್ರ, ಹುಡುಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಬಂದು ನೀವು ನೋಡಿದ್ರಾ? ಅವ್ರು ಬಂದು ಹೋಯ್ಯಾರೆ, ಬರ್ತಡಿ ಬಂದಾರೆ, ಅವ್ರ ಮಗಳು ಬರ್ತಡಿ ಬಂದಾರೆ, ಮನು ಬರ್ತಡಿ ಬಂದಾರೆ, ಆರ್ಕೆಸ್ಟ್ರಿಗೆ ಹೋದಾಗೆಲ್ಲ ಬಂದಾರೆ. ಇಲ್ಲೆಲ್ಲ ಟಿಕ್ ಟಾಕ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ ಅವರು. ಇದು ದೇವರಾಣಗಳು ಸತ್ಯ. ಅವರು ಇಲ್ಲಿ ಸುಮಾರು ಟೈಮು ಟಿಕ್ ಟಾಕು ಆರ್ಕೆಸ್ಟ್ರಿಗೆ ಹೋದಾಗ ಫಂಕ್ಷನ್ಗೆಲ್ಲ ಬಂದರು ನಿಜ. ಸುಮಾರು ಬಂದು ಹೋಗ್ಯಾರ. ಈಗ ಬಂದಿರೋದು ನಾವು ಹೇಳೋಕ್ಕಾಗಲ್ಲ. ಈಗ ನಿಮಗೆ ಗೊತ್ತಿರಂಗೆ ಬೆಳಿಗ್ಗೆ ಮನು ಎಲ್ಲಿದ್ರು, ಪೊಲೀಸರು ಬಂದಿದ್ರಂತ ಏನು ವಿಚಾರ? ಮನು ಎಲ್ಲಿದ್ದಂತ ಕರೆಕ್ಟಾಗಿ ಗೊತ್ತಿಲ್ಲ. ಮನು ಸಿಕ್ಕೇನಂತ ಈಗಲೂ ಪ್ರಜರಿಗೆ ಸಿಕ್ಕಿರೋದು. ಅವರು ಟಿ ವಿಲಿ ಈಗ ಬಿಟ್ಟಾರೆ. ನಮ್ದು ಏನೈತೆ ತಪ್ಪು ಗಿಪ್ಪು ದೇವ್ರು ನೋಡ್ಕೊತಂತ ಹೇಳಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳ. ಈಗ ಮನು ಜೊತೆಗೆ ಮಡೆನೂರು ಕೂಡ ಎತ್ತರಕ್ಕೆ ಹೋಗ್ತಾ ಇತ್ತು. ಈ ಥರದ್ರಲ್ಲಿ ನೋವಾಗುತ್ತೆ. ಈಗ ಬಂದರೆ ಇದಕ್ಕೆ ನೋವಾಗುತ್ತೆ. ಈಗ ಆನೆ ಬಿದ್ದಾಗ ನಾವು ಖುಷಿ ಪಡ್ತೀವಿ, ಈಗ ಬಂದಾಗ ಸಂಕಟ ಪಡೋಂಗೆ ಆಗ್ತಲ್ಲ, ಅದು ನೋವಾಗುತ್ತೆ. ಅದು ಬಿಟ್ರೆ ಏನಿಲ್ಲ. ಹುಡುಗ ಉತ್ತಮವಾದ ಹುಡುಗ, ಕಷ್ಟಪಟ್ಟು ಬೆಳೆದಾನೆ. 10 ಜನಕ್ಕೆ ಇದು ಮಾಡ್ಕೊಂಡಾನೆ. ಇದು ಆಯ್ತು. ಅದು ಬಿಟ್ರೆ ಇನ್ನು ಎಲ್ಲ ದೇವ್ರು ನೋಡ್ಕೋಬೇಕು. ಇದು ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತು. ಅಂದರೆ ಯಾರು ದೂರು ಕೊಟ್ಟಿದ್ದಾರೆ, ಆ ಹುಡುಗಿ ಈ ಗ್ರಾಮಕ್ಕೆ ಹಲವಾರು ಬಾರಿ ಬಂದು ಹೋಗಿದ್ದಾರೆ. ಮನು ಕೂಡ ಅತ್ಯಂತ ಶ್ರಮಜೀವಿ, ಕಷ್ಟಪಟ್ಟು ಬೆಳೀತಾ ಇದ್ದಂಥ ಹುಡುಗ. ನಾಳೆ ಫಿಲಮ್ ರಿಲೀಸ್ ಇದೆ. ಈ ಟೈಮಲ್ಲಿ ಬಂದಿರತಕ್ಕಂಥ ಇಂಥ ಒಂದು ಆರೋಪ ಎಷ್ಟು ಸತ್ಯ ಅಂತಕ್ಕಂಥದ್ದು ಗ್ರಾಮಸ್ಥರು ಕೂಡ ಅಚ್ಚರಿಗೆ ಕಾರಣ ಆಗ್ತದೆ. ಅದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಇದೆಲ್ಲವೂ ಕೂಡ ನಿಜ ಎಷ್ಟು ಸುಳ್ಳೆಷ್ಟು, ಇದರ ನಿಜಾಂಶ ಏನು ಅಂತಕ್ಕಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.